ನಮಸ್ತೆ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ಮೊದಲಿಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಟಾಪ್ 10 ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದೆ KEA ಮತ್ತು KS ಪರೀಕ್ಷೆಯಲ್ಲಿ ಕೇಳಲಾದಂತಹ ಕೆಲವು ಪ್ರಶ್ನೋತ್ತರಗಳನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ, ಅದು ವಿವರಣೆಯೊಂದಿಗೆ. ಯಾಕಪ್ಪ ಅಂತಂದ್ರೆ ಈ ಬಾರಿ ಪೊಲೀಸ್ ಎಕ್ಸಾಮಿನೇಷನ್ ಯಾರು ನಡೆಸ್ತಾ ಇದ್ದಾರಪ್ಪ ಅಂತಂದ್ರೆ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸ್ತಾ ಇರೋದರಿಂದ ಪರೀಕ್ಷೆಯಲ್ಲಿ ಬರುವಂಥ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತಪ್ಪ ಅಂತಂದ್ರೆ ಈ ಹಿಂದೆ ಅವರು ನಡೆಸಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೇಪರ್ ಹೆಂಗಿತ್ತು ಅದೇ ರೀತಿ ಕೂಡ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಅದೇ ರೀತಿಯಲ್ಲಿ ಈ ಸಲ ಕೇಳುವಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ತರಗತಿಯನ್ನು ಈ ಹಿಂದೆ ಕೇಳಲಾದಂತಹ KEA ಪ್ರಶ್ನೋತ್ತರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈ ಕೂಡಲೇ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ಪರ್ಧಾ ಮಿತ್ರರಿಗೂ, ಅದರಲ್ಲಿ ಸ್ಪೆಷಲಾಗಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವುದರಿಂದ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳಬಹುದಾದಂಥ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿ. ಇವತ್ತಿನ ತರಗತಿಯಲ್ಲಿ ಭಾಗ 1ಕ್ಕೆ ಸಂಬಂಧಿಸಿದಂತೆ ಮುಂದುವರೆದ ಪ್ರಶ್ನೋತ್ತರಗಳು ಯಾವ ರೀತಿ ಇದ್ದಾವೆ ಪಾರ್ಟ್ 2ನಲ್ಲಿ ಅನ್ನೋದನ್ನು ನೋಡೋಣ. ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಪರೀಕ್ಷೆಯ ದಿನಾಂಕ ಹತ್ತಿರದಲ್ಲೇ ಇರೋದರಿಂದ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಮುಂದೆ ಒಂದು ಕ್ವೆಶನ್ ನಂಬರ್ 1 ಹೇಗಿದೆ ಅನ್ನೋದನ್ನು ನೋಡೋಣ. ಪ್ರಶ್ನೆ 1, ಕ್ವೆಶನ್ ನಂಬರ್ 11, ಕರ್ನಾಟಕದ ಏಕೈಕ ಜೀವಗೋಳ ಮೀಸಲು ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ: A ಬಂಡೀಪುರ, B ನಾಗರಹೊಳೆ, C ನೀಲಗಿರಿ, D ಭದ್ರಾ. ಸರಿಯಾದ ಉತ್ತರ ಆಪ್ಷನ್ C ನೀಲಗಿರಿ ಕರ್ನಾಟಕದ ಏಕೈಕ ಜೀವಗೋಳ ಮೀಸಲು ಪ್ರದೇಶವಾಗಿದೆ. ಇದು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಯಾವುದಪ್ಪ ಅಂತಂದರೆ ನೀಲಗಿರಿ ಬೆಟ್ಟಗಳು. ಬ್ಲೂ ಮೌಂಟೇನ್ಸ್ ಯಾವ್ಯಾವ ರಾಜ್ಯದಲ್ಲಿ ಅಂದರೆ ಕೇಳಿದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿಪ್ಪ ಅಂತಂದ್ರೆ ಯಾವ ಪ್ರದೇಶಗಳಲ್ಲಿ ಹಂಚಿಕೆಯಾಗಿದೆ ಅಂತಂದರೆ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಂತಂದರೆ ಈ ಒಂದು ನೀಲಗಿರಿ ಪ್ರದೇಶದ ಭಾಗವಾಗಿದೆ. ನೀಲಗಿರಿ ಬೆಟ್ಟವನ್ನು ಯುನೆಸ್ಕೋ ಇದನ್ನು 1986ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ 1986ರಲ್ಲಿ ಇದನ್ನು ಸೇರಿಸಲಾಗುತ್ತದೆ. ಇದು ಭಾರತದ ಮೊಟ್ಟಮೊದಲ ಜೀವಗೋಳ ಪ್ರದೇಶ. ಭಾರತದ ಮೊಟ್ಟಮೊದಲ ಜೀವಗೋಳ ಬಯೋಸ್ಫಿಯರ್ ಯಾವುದು ಅಂತ ಕೇಳಿದ್ರೆ ಅದು ನೀಲಗಿರಿ ಬೆಟ್ಟಗಳು. ಎಲ್ಲಿ ಕಂಡು ಬರ್ತವೆ? ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಕಂಡು ಬರ್ತವೆ. ಇದು 2020ರ SDA ಯಾರು ನಡೆಸ್ತಾರಪ್ಪ ಅಂತಂದ್ರೆ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಯಾಗಿರ್ತದೆ. ಸೊ ಮುಂದಿನ ಪ್ರಶ್ನೆ ಹೀಗಿದೆ. ಕ್ವೆಶನ್ ನಂಬರ್ 12, ಪಶ್ಚಿಮ ಘಟ್ಟಗಳ ಸರ್ಪ ಎಂದು ಯಾವ ರೈಲ್ವೆ ಮಾರ್ಗವನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಪಶ್ಚಿಮ ಘಟ್ಟಗಳ ಸರ್ಪ ಎಂದು ಯಾವ ರೈಲ್ವೆ ಮಾರ್ಗವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಹೀಗಿದೆ: A ಮಂಗಳೂರು ಬೆಂಗಳೂರು ಮಾರ್ಗ, B ಹುಬ್ಬಳ್ಳಿ ಮತ್ತು ಮಡ್ಗಾಂವ್ ಮಾರ್ಗ, C ಸಕಲೇಶ್ಪುರ ಮತ್ತು ಸುಬ್ರಹ್ಮಣ್ಯ ರೋಡ್ ಮಾರ್ಗ, D ಮೈಸೂರು ಮತ್ತು ಚಾಮರಾಜ ಮಾರ್ಗ. ಸರಿಯಾದ ಉತ್ತರ C ಸಕಲೇಶ್ಪುರ ಮತ್ತು ಸುಬ್ರಹ್ಮಣ್ಯ ರೋಡ್ ಮಾರ್ಗವನ್ನು ಪಶ್ಚಿಮ ಘಟ್ಟಗಳ ಸರ್ಪ ಎಂದು ಕರೆಯಲಾಗುತ್ತದೆ. ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಘಾಟ್ ಮಾರ್ಗವು ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ. ಈ ಮಾರ್ಗವು 55 ಸುರಂಗಗಳು ಮತ್ತು 150ಕ್ಕೂ ಹೆಚ್ಚು ಸೇತುವೆಗಳನ್ನು ಹೊಂದಿದ್ದು ಪಶ್ಚಿಮ ಘಟ್ಟದ ಕಡಿದಾದ ತಿರುವಿನಲ್ಲಿ ಇದು ಹಾವಿನಂತೆ ಹರಿಯುವುದರಿಂದ ಈ ಒಂದು ಇದಕ್ಕೆ ಪಶ್ಚಿಮ ಘಟ್ಟಗಳ ಸರ್ಪ ಎನ್ನುತ್ತಾರೆ. ಶಿರಾಡಿ ಘಾಟ್ ಕೂಡ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆ ಯಾವಾಗ ಕೇಳಿದ್ರಪ್ಪ ಅಂತಂದ್ರೆ 2014ರಲ್ಲಿ ನಡೆದಂತಹ KS ಮುಖ್ಯ ಪರೀಕ್ಷೆಯಲ್ಲಿ ಈ ಕ್ವೆಶನ್ ರೈಸ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ: ಕರ್ನಾಟಕದಲ್ಲಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ನಗರ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೀಗಿದೆ ಸ್ಪರ್ಧಾ ಮಿತ್ರರೇ, ಇದು ಗೊತ್ತಿರುತ್ತೆ. ಸಿಲಿಕಾನ್ ಸಿಟಿ ಅಂತ ಯಾವ ಜಿಲ್ಲೆ ಕರೀತಾರೆ ಅಥವಾ ಕರ್ನಾಟಕದ ಯಾವ ನಗರಕ್ಕೆ ಕರೀತಾರಂತ ನಿಮ್ಗೆ ಗೊತ್ತಿರುತ್ತೆ. ಆಪ್ಷನ್ಸ್ ಹೀಗಿದೆ: ಮೈಸೂರು, B ಬೆಂಗಳೂರು ನಗರ, C ಮಂಗಳೂರು,
ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಎಂದು ಅಥವಾ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎನ್ನುತ್ತಾರೆ. ಇಲ್ಲಿ ಅತಿ ಹೆಚ್ಚಿನ IT ಮತ್ತು ITs ಕಂಪನಿಗಳಿರುವುದರಿಂದ ಹಾಗಾಗಿ ಇದನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ಗಳಿದ್ದಾವೆ. ಎಲ್ಲೆಲ್ಲಪ್ಪ ಅಂತಂದ್ರೆ ಅವು ಎಲೆಕ್ಟ್ರಾನಿಸಿಟಿ ಆಗಿರ್ಬೋದು, ವೈಟ್ಫೀಲ್ಡ್ ವಿಭಾಗ ಆಗಿರ್ಬೋದು, ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು. ಹೀಗೆ ಬೆಂಗಳೂರಿನಲ್ಲಿ ಪ್ರಮುಖವಾದ ಒಂದು ಇದರಲ್ಲಿ ಏನದ ಅಂತಂದ್ರೆ ಪ್ರಮುಖ IT ಹಬ್ಗಳಿರುವುದರಿಂದ ಹಾಗಾಗಿ ಇದನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆ 2016 KE ಪ್ರಶ್ನೆಯಲ್ಲಿ KE ನಡೆಸಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಮುಂದಿನ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ? ಕ್ವೆಶ್ಚನ್ ನಂಬರ್ 14. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಸೂಪ ಅಣೆಕಟ್ಟನ್ನು ಕಟ್ಟಲಾಗಿದೆ? ಕಾಳಿ ನದಿಯನ್ನು ಕರ್ನಾಟಕದ ಕಪ್ಪು ನದಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಈ ಪ್ರಶ್ನೆಗೆ ನಿಮ್ಮ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿಗಿದೆ. ಎ ಉತ್ತರ ಕನ್ನಡ, ಬಿ ಬೆಳಗಾವಿ, ಸಿ ಧಾರವಾಡ, ಡಿ ಹಾವೇರಿ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಸೂಪ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ಹುಟ್ಟುತ್ತದೆ. ಸೂಪ ಅಣೆಕಟ್ಟು ಕಾಳಿ ಜಲವಿದ್ಯುತ್ ಯೋಜನೆಯ ಒಂದು ಭಾಗ. ಇದರಿಂದ 100 ಮೆಗಾ ವಿದ್ಯುತ್ ವ್ಯಾಟನ್ನು ಉತ್ಪಾದಿಸಲಾಗುತ್ತದೆ. 3 ಪಾಯಿಂಟ್ ಅದು. ಕಾಳಿ ನದಿ ದಾಂಡೇಲಿ ಬಳಿ ಅಣೆಕಟ್ಟುಗಳ ಸರಣಿಯೇ ಇದೆ. ಕಾಳಿ ನದಿಗೆ ದಾಂಡೇಲಿ ಬಳಿ ಅಣೆಕಟ್ಟುಗಳಂದರೆ ಅಣೆಕಟ್ಟುಗಳ ಸರಣಿ ಇದೆ. ಅಂದರೆ ಯಾವ್ಯಾವ ಅಣೆಕಟ್ಟುಗಳಿದಾವೆ ಅಲ್ಲಿಪ್ಪ ಅಂತಂದ್ರೆ ಸೂಪ, ಬೊಮ್ಮನಹಳ್ಳಿ, ಕೊಡಸಳ್ಳಿ, ಕದ್ರಾ, ಹೀಗೆ ಕಾಳಿ ನದಿಯ ಮೇಲೆ ನಿರ್ಮಿತವಾದ ಡ್ಯಾಮ್ಗಳು. ಈ ಪ್ರಶ್ನೆ 2020 KS ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೆ. ಇದು ಬಹುಮುಖ್ಯವಾಗಿದೆ. ಇದರಲ್ಲಿ 3-4 ಪಾಯಿಂಟ್ ಇದಾವೆ, ನೆನಪಿಡಬೇಕಾದದ್ದು. ಜೊಯ್ಡಾ ತಾಲೂಕಿನಲ್ಲಿ ಹುಟ್ಟುತ್ತದೆ. ಸೂಪ ಅಣೆಕಟ್ಟು ಕಾಳಿ ಜಲವಿದ್ಯುತ್ ಯೋಜನೆಯ ಒಂದು ಭಾಗ. 100 ಮೆಗಾ ವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತದೆ. ಮುಂದಿನ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ? ಕ್ವೆಶ್ಚನ್ ನಂಬರ್ 15. ಚಿನ್ನದ ನಾಡು ಎಂದು ಕರ್ನಾಟಕದ ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ? ಆಪ್ಷನ್ ಸಿಗಿದೆ. ಎ ರಾಯಚೂರು, ಬಿ ಬಳ್ಳಾರಿ, ಸಿ ಕೋಲಾರ, ಡಿ ಚಿತ್ರದುರ್ಗ. ಇದರಲ್ಲಿ 2 ಆಪ್ಷನ್ಸ್ ಇದೆ. ನಿಮ್ಮನ್ನು ಖಂಡಿತವಾಗಿಯೂ ಮಿಸ್ಟೇಕ್ ಮಾಡಿಸ್ಬೋದಾದಂಥ 2 ಆಪ್ಷನ್ಸ್ಗಳಿದ್ದಾವೆ. ಯಾವ್ಯಾವಪ್ಪ ಅಂತಂದರೆ ರಾಯಚೂರು ಮತ್ತು ಕೋಲಾರ. ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹಾಗಾಗಿ ಚಿನ್ನದ ನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ಜಿಲ್ಲೆ ಕೋಲಾರ ಜಿಲ್ಲೆ ಸರಿಯಾದ ಉತ್ತರ. ಕೋಲಾರ ಜಿಲ್ಲೆಯ KGF ಕೋಲಾರದ ಚಿನ್ನದ ಗಣಿ ಕರ್ನಾಟಕದ ಮೊದಲ ಚಿನ್ನದ ಗಣಿಯಾಗಿರುತ್ತದೆ. ಇಲ್ಲಿ 1886ರಿಂದ ಚಿನ್ನದ ಗಣಿಗಾರಿಕೆ ನಡೆಯುತ್ತಿತ್ತು. ಇದನ್ನು 2001ರಲ್ಲಿ ಈ ಗಣಿ KGF 2001ರಲ್ಲಿ ಮುಚ್ಚಲಾಗುತ್ತದೆ. ಭಾರತದಲ್ಲಿ ಅತಿ ಆಳದ ಚಿನ್ನದ ಗಣಿ ಚಾಂಪಿಯನ್ ರಿಫ್ ಇರುವುದು KGFನಲ್ಲೇ. ಪ್ರಸ್ತುತ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿರುವಂಥದ್ದು ಯಾವುದಾದರೂ ಒಂದು ಚಿನ್ನದ ಗಣಿ ಇದ್ದರೆ ಅದು ಹಟ್ಟಿ ಚಿನ್ನದ ಗಣಿ. ಅದು ರಾಯಚೂರು ಜಿಲ್ಲೆಯಲ್ಲಿದೆ. ಆದರೆ ಚಿನ್ನದ ನಾಡು ಎಂದು ಕೋಲಾರ ಜಿಲ್ಲೆಗೆ ಕರೆಯಲಾಗುತ್ತದೆ. ಈ ಪ್ರಶ್ನೆ KEA 2015ರಲ್ಲಿ ಕೇಳಲಾಗಿತ್ತು. ಸೊ ಮುಂದಿನ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ? ಕರ್ನಾಟಕದ ಯಾವ ಭೌಗೋಳಿಕ ಪ್ರದೇಶ ಅರೆಮಲೆನಾಡು ಎಂದು ಕರೆಯಲ್ಪಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ಸ್ಗಳು ಹೀಗಿದೆ. ಎ ಕರಾವಳಿ, ಬಿ ಮೈದಾನ ಪ್ರದೇಶ, ಸಿ ಮಲೆನಾಡು ಮತ್ತು ಮೈದಾನ ನಡುವಿನ ಪರಿವರ್ತನಾ ವಲಯ, ಡಿ ಉತ್ತರ ಬಯಲು ಸೀಮೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಲೆನಾಡು ಮತ್ತು ಮೈದಾನದ ನಡುವಿನ ಪರಿವರ್ತನಾ ವಲಯ. ಅರೆಮಲೆನಾಡು ಅಥವಾ ಮಲೆನಾಡು ಮೈದಾನ ಸಂಧಿ ಪ್ರದೇಶವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿದೆ. ಇಲ್ಲಿ ಮಳೆ ಮಲೆನಾಡಿಗಿಂತ ಕಡಿಮೆ, ಮೈದಾನಕ್ಕಿಂತ ಹೆಚ್ಚು. ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ಪೂರ್ವ ಭಾಗಗಳು ಇದರಲ್ಲಿ ಬರುತ್ತವೆ. ಅಡಿಕೆ, ಕಾಫಿ, ಭತ್ತ ಇಲ್ಲಿ ಜಾಸ್ತಿ ಬೆಳೆಯಲಾಗುತ್ತದೆ. KS ಪ್ರಿಲಿಮ್ಸ್ 2017ರಲ್ಲಿ ಕೇಳಿದಂಥ ಪ್ರಶ್ನೆ ಆಗಿರುತ್ತೆ ಸ್ಪರ್ಧಾ ಮಿತ್ರರೇ. ಕ್ವೆಶ್ಚನ್ ನಂಬರ್ 17. ಕರ್ನಾಟಕದಲ್ಲಿ ಯುರೇನಿಯಂ ನಿಕ್ಷೇಪಗಳು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡುಬಂದಿವೆ ಅಂತ ಕೇಳಿದ್ದಾರೆ. ಕೆಳಕಂಡ ಜಿಲ್ಲೆಗಳಲ್ಲಿ ಆಪ್ಷನ್ ಸಿಗಿದೆ ಸ್ಪರ್ಧಾ ಮಿತ್ರರೇ. ಎ ಯಾದಗಿರಿ, ಬಿ ಗದಗ, ಸಿ ಚಿತ್ರದುರ್ಗ, ಡಿ ಬೀದರ್. ಸರಿಯಾದ ಉತ್ತರ ಆಪ್ಷನ್ ಎ ಯಾದಗಿರಿಯಲ್ಲಿ ಯುರೇನಿಯಂ ನಿಕ್ಷೇಪಗಳು ಕಂಡು ಬಂದಿರುತ್ತವೆ. ಯಾದಗಿರಿ ಜಿಲ್ಲೆಯ ಗುರುಮುಡ್ ತಾಲೂಕಿನ ಗೋಗಿ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿರುತ್ತದೆ.
ಪರಮಾಣು ಖನಿಜ ನಿರ್ದೇಶನಾಲಯ ಇದನ್ನು ಗುರುತಿಸಿದೆ. ಭಾರತದ ಯುರೇನಿಯಂ ನಿಕ್ಷೇಪಗಳಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಅದು 3ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನ ಆಂಧ್ರ ಪ್ರದೇಶ, 2ನೇ ಸ್ಥಾನ ಜಾರ್ಖಂಡ್. ಈ ಪ್ರಶ್ನೆ KEA ನಡೆಸಿದಂಥ FDA 2022ರಲ್ಲಿ ಈ ಪ್ರಶ್ನೆ ಕೇಳಿರ್ತಾರೆ. ಮುಂದಿನ ಪ್ರಶ್ನೆ ಹೀಗಿದೆ ಸ್ಪರ್ಧಾ ಮಿತ್ರರೇ. ಕ್ವೆಶನ್ ನಂಬರ್ 18, ಮಾರಿ ಕಣಿವೆ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಇದು ಈಗ ಯಾವ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ದಾರೆ. ಸ್ಪರ್ಧಾ ಮಿತ್ರರೇ, ಈ ಹಿಂದೆ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಗಿರಬಹುದು, ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಕ್ವೆಶನ್ ಖಂಡಿತವಾಗಿ ಕೇಳಿರ್ತಾರೆ. ರಿಪೀಟ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಸೊ ನೋಡಿರಿ, ಆಪ್ಷನ್ಸ್ ಹೀಗಿದೆ: ವೇದಾವತಿ ನದಿ ವಾಣಿ ವಿಲಾಸ ಸಾಗರ, B ತುಂಗಭದ್ರಾ ನದಿ ಹಂಪಿ ಸಾಗರ, C ಕಾವೇರಿ ನದಿ KRS, D ಭದ್ರಾ ನದಿ ಭದ್ರಾ ಜಲಾಶಯ. ಸರಿಯಾದ ಉತ್ತರ ಆಪ್ಷನ್ A, ವೇದಾವತಿ ನದಿಗೆ ಮಾರಿ ಕಣಿವೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಅದನ್ನು ಈಗ ಪ್ರಸ್ತುತವಾಗಿ ವಾಣಿ ವಿಲಾಸ ಸಾಗರ ಎಂದು ಕರೆಯಲಾಗುತ್ತದೆ. ಮಾರಿ ಕಣಿವೆ ಅಣೆಕಟ್ಟು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ವೇದಾವತಿ ನದಿಗೆ 1907ರಲ್ಲಿ ಕಟ್ಟಲಾಯಿತು. ಮೈಸೂರು ಮಹಾರಾಜರ ಕಾಲದಲ್ಲಿ ಕಟ್ಟಿದ ಅತ್ಯಂತ ಹಳೆಯ ಅಣೆಕಟ್ಟುಗಳಲ್ಲಿ ಕೂಡ ಇದು ಒಂದು. ವಾಣಿ ವಿಲಾಸ ಸಾಗರ ಎಂದು ಪ್ರಸ್ತುತವಾಗಿ ಕರೆಯಲಾಗುತ್ತದೆ. ಇದು ಕೃಷ್ಣಾ ನದಿಯ ಜಲನಯನ ಪ್ರದೇಶಕ್ಕೆ ಸೇರುತ್ತದೆ. ಮುಂದೆ ಈ ಪ್ರಶ್ನೆ 2015ರಲ್ಲಿ KS ಮುಖ್ಯ ಪರೀಕ್ಷೆಯಲ್ಲಿ ಕೇಳಲಾಗಿರುತ್ತದೆ. ಮುಂದಿನ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ? ಕ್ವೆಶನ್ ನಂಬರ್ 19, ಕರ್ನಾಟಕದ ಮೊದಲ ಜಲವಿದ್ಯುತ್ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಸಡನ್ಲಿ ನಿಮ್ಗೆ ಫ್ಲ್ಯಾಶ್ ಆಗಿಬಿಡುತ್ತೆ. ಕ್ವೆಶನ್ ನೋಡಿದ ತಕ್ಷಣ ಕಣ್ಣು ಅರಳು ಬಿಡ್ತಾವೆ. ಹಾಗಾಗಿ ದುಡುಕಬೇಡ್ರಿ, ಯೋಚನೆ ಮಾಡಿ ಟಿಕ್ ಹಾಕ್ರಿ. ಸರಿಯಾದ ಉತ್ತರಕ್ಕೆ ಟಿಕ್ ಹಾಕ್ರಿ. ಆಪ್ಷನ್ಸ್ ಹೀಗಿದೆ: ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಜೋಗ, B ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ, C ಶರಾವತಿ ಜಲವಿದ್ಯುತ್ ಕೇಂದ್ರ, D ಲಿಂಗನಮಕ್ಕಿ ಜಲವಿದ್ಯುತ್ ಕೇಂದ್ರ. ಸರಿಯಾದ ಉತ್ತರ ಆಪ್ಷನ್ B ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ಸರಿಯಾದ ಉತ್ತರ. ಮಹಾತ್ಮ ಗಾಂಧಿ ಅಂದ್ರೂ ಒಂದೇ, ಶರಾವತಿ ಅಂದ್ರೂ ಒಂದೇ, ಲಿಂಗನಮಕ್ಕಿ ಕೂಡ ಜೋಗ ಜಲಪಾತ ಅಥವಾ ಶರಾವತಿ ನದಿಗೆ ನಿರ್ಮಿಸಿದಂಥ ಒಂದು ಜಲವಿದ್ಯುತ್ ಕೇಂದ್ರ. ಸರಿಯಾದ ಉತ್ತರ ಆಪ್ಷನ್ B ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ. 1902ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಯಿತು. ಇದು ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಅಂತ ಕೇಳಿರ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒತ್ತಿ ಕೇಳಿರ್ತಾರೆ, ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಕರೆಕ್ಟಾಗಿ ಹಾಕಬೇಕು. ಅದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ 1902. ಇಲ್ಲಿಂದ ಮೊಟ್ಟ ಮೊದಲಿಗೆ ಇಲ್ಲಿಂದ ಕರೆಂಟ್ ಎಲ್ಲಿ ಕಳಿಸಲಾಯಿತು ಅಂತ ಕೇಳಿದ್ದಾರೆ, ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜನ್ನು ಮೊಟ್ಟ ಮೊದಲಿಗೆ ಮಾಡಲಾಯಿತು. ಈ ಪ್ರಶ್ನೆ KE ನಡೆಸಿದಂಥ 2018ರಲ್ಲಿ ನಡೆಸಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಕೊನೆಯ ಪ್ರಶ್ನೆ ಹೇಗಿದೆ ಸ್ಪರ್ಧಾ ಮಿತ್ರರೇ? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಯಾವ 3 ಜಿಲ್ಲೆಗಳಲ್ಲಿ ಹರಡಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಹೇಗಿದೆ: ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, B ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, C ಕೊಡಗು, ಹಾಸನ, ಚಿಕ್ಕಮಗಳೂರು, D ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ. ಸರಿಯಾದ ಉತ್ತರ ಆಪ್ಷನ್ A ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ್ನು ಹಂಚಿ ಹೋಗಿರುವ 3 ಜಿಲ್ಲೆಗಳು. ಇದರ ಒಟ್ಟು ವಿಸ್ತೀರ್ಣ ಎಷ್ಟಿದೆಪ್ಪ ಅಂತಂದ್ರೆ 600 ಚದರ ಕಿಲೋಮೀಟರ್ ಇದೆ. ಪಶ್ಚಿಮ ಘಟ್ಟದ ಒಂದು ಭಾಗ ಆಗಿರುತ್ತದೆ. ಇದು ಕುದುರೆಮುಖದ ಆಕಾರ ಬೆಟ್ಟ ಇರುವುದರಿಂದ ಇದಕ್ಕೆ ಕುದುರೆಮುಖ ಅಂತ ಹೆಸರು ಬರಲಾಗುತ್ತದೆ. ಇಲ್ಲಿ ಕಬ್ಬಿಣದ ಅದಿರಿನ ಗಣಿಗಾರಿಕೆ ನಡೆಯುತ್ತಿತ್ತು. 2012ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಈ ತಾಣ ಸೇರಿಸಿದೆ. KAS 2019 ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು ಸ್ಪರ್ಧಾ ಮಿತ್ರರೇ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಿಸಿದಂತೆ 10 ಟಾಪ್ 10 ಪ್ರಶ್ನೋತ್ತರಗಳು. ಸೊ ತಪ್ಪದೆ ದಯವಿಟ್ಟು ಮಿಸ್ ಮಾಡದೆ ನೋಡಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆ, ಮುಂಬರುವ ಪೊಲೀಸ್ ಪರೀಕ್ಷೆಗೆ ಉಪಯುಕ್ತವಾಗುತ್ತದೆ. ಧನ್ಯವಾದಗಳು. ಹಾಗೆ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಇದನ್ನು ಶೇರ್ ಮಾಡಿ.